Hello children, let's begin today's lesson from 7th standard Social History, 5th lesson Rulers and Buildings. So in the picture you could see a building 1 here. The first balcony of the Qutub Minar, Qutbuddin Aibak had this constructed around 1199. Notice the pattern created under the balcony by the small arches and the geometrical designs. These are in Arabic. Notice the surface of the minar curved and angular. Placing an inscription in such a surface requires the precision. ಅಂದರೆ ಒಳ್ಳೆ ಕ್ವಾಲಿಟಿಯಿಂದ ಇದು ಮಾಡಿರ್ತಾರೆ. ಎಷ್ಟು ಓಲ್ಡ್ 1199ಗೆಯ ರೂಲರ್ಸ್ ಮತ್ತು ಬಿಲ್ಡರ್ಸ್ ಎಷ್ಟು ಕ್ವಾಲಿಟಿ ಥಿಂಗ್ಸನ್ನು ಆನಂತರ ದೇ ಓನ್ಲಿ ಮೋಸ್ಟ್ ಸ್ಕಿಲ್ಡ್ ಕ್ರಾಫ್ಟ್ಮನ್ಸ್ ಕುಡ್ ಪರ್ಫಾರ್ಮ್ ದಿಸ್ ಟೈಪ್. ಅಷ್ಟು ಸ್ಕಿಲ್ಡ್ ಕ್ರಾಫ್ಟ್ಮನ್ ಇದ್ದರು. ರಿಮೆಂಬರ್ ದ್ಯಾಟ್ very few buildings were made with the stone and the bricks 800 years ago. ಅದರಲ್ಲಿ ಒಂದು ಕುತುಬ್ ಮಿನಾರ್. ಈಗೂ ಅದೊಂದು ಐತಿಹಾಸಿಕ ಪ್ಲೇಸ್. ಎವ್ರಿಬಡಿ ವಾಂಟ್ಸ್ ಟು ಸಿ ದಟ್ ಹಿಸ್ಟೋರಿಕಲ್ ಪ್ಲೇಸ್. ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ಸೋ ಮಚ್ ಗುಡ್ ಮ್ಯಾನರ್ ವಿತ್ ದ ಸ್ಕಿಲ್ಡ್ ಕ್ರಾಫ್ಟ್ಮನ್ಶಿಪ್ಸ್. ಸೊ between the 8th and 18th centuries, kings and their officers built two kinds of structures. ಅವಾಗ 8 18 ತನಕ ಅವಾಗಿನ ಕಿಂಗ್ಸ್ ಮತ್ತು ಆಫೀಸರ್ಸ್ ಏನು ಮಾಡಿದ್ರು, ದೇ ವರ್ ಬಿಲ್ಟ್ ಇನ್ ದ ಟೂ ಕೈಂಡ್ಸ್ ಆಫ್ ಸ್ಟ್ರಕ್ಚರ್ಸ್. ದ ಫಸ್ಟ್ ವೇರ್ ದ ಸ್ಟ್ರಕ್ಚರ್ಸ್ ಆಫ್ ಗ್ರ್ಯಾಂಡ್ಲೋಸ್, ವೈಲ್ ದ ಸೆಕೆಂಡ್ ವೇರ್ ಸ್ಟ್ರಕ್ಚರ್ಸ್ ಆಫ್ ದಿ ಪಬ್ಲಿಕ್ ಆಕ್ಟಿವಿಟಿ. ಸೊ ದ ಫಸ್ಟ್ ಸ್ಟ್ರಕ್ಚರ್ಸ್ ಇಟ್ ಇನ್ಕ್ಲೂಡ್ಸ್ ದಿ ಫೋರ್ಟ್ಸ್, ಪ್ಯಾಲೇಸ್ಗಳು, ಕೋಟೆಗಳು, ಗಾರ್ಡನ್ ರೆಸಿಡೆನ್ಸ್, ಟೂಮ್ಸ್, ಇದೆಲ್ಲ ಫಸ್ಟ್ ಇದರಲ್ಲಿ ಬರ್ತದೆ. ನೆಕ್ಸ್ಟ್ ಇನ್ಕ್ಲೂಡ್ಸ್ ದಿ ಟೆಂಪಲ್ಸ್, ಮಾಸ್ಕ್, ಟ್ಯಾಂಕ್ಸ್, ವೆಲ್ಸ್, ಬಜಾರ್ಸ್, ಈ ಥರ ಎಲ್ಲ ಇನ್ಕ್ಲೂಡ್ ಆಗಿರ್ತದೆ. ನಾವು ಇಂಜಿನಿಯರಿಂಗ್ ಸ್ಕಿಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ನೋಡಬೇಕಂದ್ರೆ ಮಾನ್ಯುಮೆಂಟ್ಸ್ ಪ್ರೊವೈಡ್ ಆ್ಯಂಡ್ ಇನ್ಸೈಟ್ ಇನ್ ಟು ದಿ ಟೆಕ್ನಾಲಜೀಸ್ ಯೂಸ್ಡ್ ಫಾರ್ ದಿ ಕನ್ಸ್ಟ್ರಕ್ಷನ್. ದೀಸ್ ಮಾನ್ಯುಮೆಂಟ್ಸ್ ಪ್ರೊವೈಡ್ ದಿ ಇನ್ಸೈಟ್, ಅಂದರೆ ಒಳಗೆ ಯಾವ ಥರದ್ದು ಟೆಕ್ನಾಲಜೀಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅಂತ ಆ ಮಾನ್ಯುಮೆಂಟ್ಸಿಂದ ನೋಡ್ಕೊಂಡು ಫೈಂಡ್ ಔಟ್ ಮಾಡ್ಬೋದು. ಬಿಟ್ವೀನ್ ದಿ 7th and the 10th centuries, architects started adding more rooms, doors and windows to the building. ಅನಂತರ ಇದು 8th ಇಂದ 18th ಇದೆ. ಆನಂತರ ಒಂದು 9th ಇದರದ್ದು 7th 10th ಸೆಂಚುರೀಸ್ ಒಳಗೆಲ್ಲ ಏನು ಮಾಡ್ತಾಯಿದ್ರು, ಈ ಆರ್ಕಿಟೆಕ್ಟ್ಸ್ ಏನು ಮಾಡಿದ್ರು, ಜಾಸ್ತಿ ಡೋರ್ಸ್ ಮತ್ತು ರೂಮ್ಸ್ ಮತ್ತು ಆನಂತರ ವಿಂಡೋಸ್ ಇನ್ಕ್ಲೂಡ್ ಮಾಡೋಕ್ಕೆ ಹೋದರು. ರೂಫ್ಸ್ ಆ್ಯಂಡ್ ಡೋರ್ಸ್ ಆ್ಯಂಡ್ ದ ವಿಂಡೋಸ್ ವೇರ್ ಮೇಡ್ ಬೈ ದಿ ಪ್ಲೇಸಿಂಗ್ ಅ ಹಾರಿಜಾಂಟಲ್ ಬೀಮ್ ಅಕ್ರಾಸ್ ದಿ 2 ವರ್ಟಿಕಲ್ ಕಾಲಮ್ಸ್. ಈ ಥರ ವರ್ಟಿಕಲ್ ಕಾಲಮ್ಸಲ್ಲಿ ಹಾರಿಜಾಂಟಲ್ ಇದು ಡುಮ್ಸ್ ಥರ ಬರ್ತಾಯಿತ್ತು. A style of architecture is called tree-bait or corbelled ಅಂತ ಇದಕ್ಕೆ ಕರಿತಾ ಇದ್ರು. ಟ್ರಬೆಟ್ ಮತ್ತು ಕೋರ್ಬೆಲ್ಡ್ ಅಂತ ಈ ಥರದ್ದು ಆರ್ಕಿಟೆಕ್ಟ್ಸ್ ಈ ಥರ ಫೀಚರ್ಸಲ್ಲಿ ಈ ಸ್ಟೈಲಿಗೆ ಆ ಥರ ಕರಿತಾ ಇದ್ರು. ಟೂ ಟೆಕ್ನಾಲಜೀಸ್ ಆ್ಯಂಡ್ ದ ಸ್ಟೈಲಿಸ್ಟಿಕ್ ಡೆವಲಪ್ಮೆಂಟ್ಸ್ ಫ್ರಮ್ ದ 12th century ಆರ್ ಅಕ್ಯುರೇಟ್ ಆ್ಯಂಡ್ ಆರ್ಕಿಟೆಕ್ಚರಲ್ form of use of limestone mixed with the stone chips that led to the faster construction. ಆವಾಗ ಕನ್ಸ್ಟ್ರಕ್ಷನಿಗೆ ಅವರು ಲೈಮ್ಸ್ಟೋನ್, ಆ ಲೈಮ್ಸ್ಟೋನ್ ಮಿಕ್ಸ್ಡ್ ವಿತ್ ದ ಸ್ಟೋನ್ ಚಿಪ್ಸ್, ಸಣ್ಣ ಸಣ್ಣ ಸ್ಟೋನಿನ ಚಿಪ್ಸನ್ನು ತೊಗೊಂಡು ಆ ಥರದ ಕನ್ಸ್ಟ್ರಕ್ಷನಿಗೆ ಅವರಿಗೆ ಯೂಸ್ ಮಾಡ್ತಾಯಿದ್ದು. ಅದು ಅಕ್ಯುರೇಟ್ ಆರ್ಕಿಟೆಕ್ಚರಲ್ ಫಾರ್ಮ್ ಆಗಿರ್ತಿತ್ತು. ಈಗ ನೆಕ್ಸ್ಟ್ ಲೆಟ್ ಅಸ್ ನೋ ಅಬೌಟ್ ದ ಬಿಲ್ಡಿಂಗ್ಸ್, ಟೆಂಪಲ್ಸ್ ಆ್ಯಂಡ್ ಮಾಸ್ಕ್ ಆ್ಯಂಡ್ ಟ್ಯಾಂಕ್ಸ್. ಯಾವ ಥರ ಈ ಸೆಕೆಂಡ್ ಇದು ಇದೆಲ್ಲ ಪಬ್ಲಿಕ್ ಆ್ಯಕ್ಟಿವಿಟಿ ಯೂಸ್ ಮಾಡ್ತಾ ಇರೋದು, ಅದು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ನೋಡೋಣ. ಟೆಂಪಲ್ಸ್ ಆ್ಯಂಡ್ ಮಾಸ್ಕ್ಸ್ ವೇರ್ ಬ್ಯೂಟಿಫುಲಿ ಕನ್ಸ್ಟ್ರಕ್ಟೆಡ್ ಬಿಕಾಸ್ ದೇ ವೇರ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಂಡ್ ಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಪವರ್, ದ ವೆಲ್ತ್, ದ ಡಿವೋಷನ್ ಆಫ್ ದಿ ಪ್ಯಾಟ್ರನ್. ದೇವರ ಬಗ್ಗೆ ಮಾಡೋದು ವರ್ಷಿಪಿಗೆ ಅಂದ್ಕೊಂಡು ಆ ಪ್ಲೇಸಸನ್ನು, ಮಾಸ್ಕ್ ಇರಲಿ ಟೆಂಪಲ್ಗಳಿರಲಿ, ಒಳ್ಳೆ ಪವರ್ಫುಲ್ ವೆಲ್ತ್ ಡಿವೋಷನಿಂದ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಅದು ವರ್ಷಿಪಿನ ಪ್ಲೇಸ್. ಈಗ ನೀವು ಕೆಲವೊಂದು ಓಲ್ಡ್ ಟೆಂಪಲ್ಗಳು ನೋಡಿಬಿಟ್ರೆ ಅದರದ್ದು ಕಾರಿಗಾರಿ ಆ ಕನ್ಸ್ಟ್ರಕ್ಷನ್ ನೋಡಿಬಿಟ್ರೆ, ರಾಜರಾಜೇಶ್ವರಿ ಟೆಂಪಲ್ ಇನ್ ತಂಜಾವೂರು ಇರಲಿ, ಆನಂತರ ಮಹಾದೇವ್ ಟೆಂಪಲ್ ಮಹಾದೇವ್ ಟೆಂಪಲ್ ಇದೆ ನೋಡ್ರಿ ಇಲ್ಲಿ,
ಈ ಥರದ್ದೆಲ್ಲ ಟೆಂಪಲ್ಸ್ಗಳವರು ಅಷ್ಟು ಬ್ಯೂಟಿಫುಲ್ಲಾಗಿ. ಇಟ್ಸ್ ಕಾಂಡೇರಿಯ ಮಹಾದೇವ ಟೆಂಪಲ್ 19 ಅಂದರೆ ನೋಡಿರಿ ಕನ್ಸ್ಟ್ರಕ್ಟೆಡ್ ಇನ್ 999. ಅಷ್ಟು ಓಲ್ಡ್ ಕನ್ಸ್ಟ್ರಕ್ಷನ್ ಇದ್ದರೂ ಅಷ್ಟು ಬ್ಯೂಟಿಫುಲ್ಲಾಗಿ ಅವ್ರು ಮಾಡೋದು, ಯಾಕಂದರೆ ವರ್ಷಿಪಿಗೆ ಯೂಸ್ ಮಾಡೋದು ಅಂದ್ಕೊಂಡು. ದ ಲಾರ್ಜೆಸ್ಟ್ ಟೆಂಪಲ್ ವೇರ್ ಆಲ್ ಕನ್ಸ್ಟ್ರಕ್ಟೆಡ್ ಬೈ ದಿ ಕಿಂಗ್ಸ್. ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದೆ ಕಿಂಗ್ಸ್. ದ ಲೆಸ್ಸರ್ ಡಯಟೀಸ್ ಇನ್ ದಿ temples where the gods and the goddess of the allies are subordinates to the ruler. ಆನಂತರ ಇನ್ನು ಸ್ವಲ್ಪ ಕೆಲವರು ಹೆಲ್ಪ್ ಮಾಡೋರೆಲ್ಲ ಫಾಲೋವರ್ಸ್ ಇರ್ತಾರೆ ನೋಡ್ರಿ, ಭಕ್ತರು, ಅವರು ಸ್ವಲ್ಪ ಮಾಡಿರ್ತಾರೆ. ನೆಕ್ಸ್ಟ್, ಮುಸ್ಲಿಂ ಸುಲ್ತಾನ್ಸ್ ಆ್ಯಂಡ್ ಪದ್ಶಾಸ್ ಡಿಡ್ ನಾಟ್ ಕ್ಲೇಮ್ ಟು ದಿ incarnation of the god, but Persian court chronicles described the sultan as the shadow of the god. ಆ ಸುಲ್ತಾನ್ಗಳಿಗೆ ಅವರು ಅಂದರೆ ಆ ಮಾಸ್ಕ್ಗಳೆಲ್ಲ ಮಾಡ್ತಾ ಇದ್ರಲ್ಲ ಅವರಿಗೆ ದ ಸುಲ್ತಾನ್ ಆಫ್ ದಿ ಗಾಡ್ ಅಂದ್ಕೊಂಡು ಪರಿಷತ್ತಲ್ಲಿ ಮಾಡಿರ್ತಾರೆ. As each new dynasty came to the power, kings wanted to emphasize their moral right ಟು ದಿ ರೂಲರ್ಸ್. ಒಂದೊಂದು ಕಿಂಗ್ ಅವ್ರು ಬಂದ ಕೂಡಲೇ ಅವ್ರ ಆಳ್ವಿಕೆಯಲ್ಲಿ ಅವ್ರು ಏನೇನು ಮಾಡಿದರು ಅದನ್ನೆಲ್ಲ ಮಾಡ್ತಾಯಿದ್ರು. ಅಂದರೆ ಆ ಒಂದು ಡೈನೆಸ್ಟಿ ಬಂದಾಗ ಅವ್ರದ್ದು ಈ ಬಿಲ್ಡಿಂಗ್ ಮತ್ತು ರೂಲರ್ಸ್ ಬಂದಿರ್ತಾರಲ್ಲ ಅವ್ರದ್ದು ಕನ್ಸ್ಟ್ರಕ್ಷನ್, ಅವ್ರದ್ದು ಬಿಲ್ಡಿಂಗ್ ಏನಿರ್ತಿತ್ತು ಅಂದ್ಕೊಂಡು ಅವ್ರ ರೂಲಿಂಗ್ ಬಂದ ಕೂಡಲೇ ಅವ್ರು ಮಾಡ್ತಾಯಿದ್ರು. ಇಟ್ ವಾಸ್ ವೈಡ್ಲಿ ಬಿಲೀವ್ಡ್ ದ್ಯಾಟ್ ದ ರೂಲ್ ಆಫ್ ಜಸ್ಟ್ ಅ ಕಿಂಗ್ ವುಡ್ ಬಿ ಅನ್ ಏಜ್ ಆಫ್ ಪ್ಲೆಂಟಿ ವೆನ್ ದ ಹೆವನ್ಸ್ ವುಡ್ ನಾಟ್ ಬಿ ವಿದ್ಹೋಲ್ಡ್ ದ ರೇನ್. ಸೊ ಇವರು ಯಾಕೆ ಸುಲ್ತಾನ್ಗೆ ಶಾಡೋ ಆಫ್ ದ ಗಾಡ್ ಅಂತ ಹೇಳ್ತಾ ಇದ್ರಂತೆ, ಅದು ಮುಸ್ಲಿಂ ಸುಲ್ತಾನ್ ಅಂತ ಪರ್ಷಿಯಾ ದೇ ಡಿಡ್ ನಾಟ್ ಕ್ಲೇಮ್ ಎನಿಥಿಂಗ್ ಬಟ್ ದ ಪರ್ಷಿಯನ್ ಕೋಡ್. ಅಂದರೆ ಆ ಸುಲ್ತಾನ್ಗಳು ಇದ್ದಿದ್ದಕ್ಕೆ ಇಷ್ಟೆಲ್ಲ ದೊಡ್ಡ ಮಾಸ್ಕ್ಗಳು ಅನಂತರ ವರ್ಷಿಪಿನ ಆ ಪ್ಲೇಸ್ಗಳು ಕ್ರಿಯೇಟ್ ಆಗ್ತಾಯಿದ್ರು ಅಂದ್ಕೊಂಡು ಅವರಿಗೆ ಶಾಡೋ ಆಫ್ ದಿ ಗಾಡ್ ಅಂತ ಹೇಳ್ತಾಯಿದ್ರು. ಅಂದರೆ ಅವ್ರು ಇದ್ದಿದ್ದಕ್ಕೆ ಆ ಪ್ಲೇಸ್ಗಳೆಲ್ಲ ತಯಾರಾಗಿದೆಯಲ್ಲ ಅಂದ್ಕೊಂಡು. ನೆಕ್ಸ್ಟ್, ವೈ ವೇರ್ ಟೆಂಪಲ್ಸ್ ಡಿಸ್ಟ್ರಾಯ್ಡ್. ಆನಂತರ ಒಂದು ಜಮಾನದಲ್ಲಿ ಟೆಂಪಲ್ಸ್ ವೇರ್ ಡಿಸ್ಟ್ರಾಯ್ ಆಗ್ತಾ ಇರ್ತದೆ. ಸಿನ್ಸ್ ದ ಕಿಂಗ್ಸ್ ಬಿಲ್ಟ್ ದ ಟೆಂಪಲ್ಸ್ ಟು ಡೆಮಾನ್ಸ್ಟ್ರೇಟ್ ದೇವರ್ ಡಿವೋಷನ್ ಟು ದಿ ಗಾಡ್ ಆ್ಯಂಡ್ ದೇರ್ ಪವರ್ and the wealth, and they attacked and targeted these buildings when they attached to one another's kingdoms. ಏನಾಯಿತು, ಈಗ ಇದು ಯಾಕೆ ಟಾರ್ಗೆಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಈಗ ಅವ್ರ ಕಿಂಗ್ಸ್ ಟೆಂಪಲ್ಸನ್ನು ಯಾಕೆ ಬಿಲ್ಟ್ ಮಾಡಿರ್ತಾರೆ, ಬಿಕಾಸ್ ಟು ಡೆಮಾನ್ಸ್ಟ್ರೇಟ್ ದೇರ್ ಡಿವೋಷನ್, ಅವರ ಭಕ್ತಿನ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ. ಆನಂತರ ಟು ಶೋ ದೇರ್ ಪವರ್, ವೆಲ್ತ್, ಅಂದರೆ ಒಳ್ಳೆ ಒಳ್ಳೆ ಟೆಂಪಲ್ ಬಿಲ್ಡಿಂಗ್ ಆದರೆ ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಎಷ್ಟು ಪವರ್ಫುಲ್ ಇದ್ದಾರೆ, ಎಷ್ಟು ವೆಲ್ತ್ ಅದರಲ್ಲಿ, ಅಂದರೆ ಎಷ್ಟು ಕನ್ಸ್ಟ್ರಕ್ಷನ್ ವೆಚ್ಚ ಹಾಕಿದ್ದಾರೆ ಅಂದ್ಕೊಂಡು ಅದರಿಂದ ಫೈಂಡ್ ಔಟ್ ಆಗ್ತಾ ಇರ್ತಿದ್ದು. ಈಗ ಮುಂದೆ ಏನಾಗ್ತಿತ್ತು, ದೇ ಅಟ್ಯಾಕ್ಡ್ ಆ್ಯಂಡ್ ಟಾರ್ಗೆಟೆಡ್ ದೀಸ್ ಬಿಲ್ಡಿಂಗ್ಸ್. ಈಗ ಒಬ್ಬರು ಫೈಟಿಂಗ್ ಅಂತ ಕಿಂಗ್ಸ್ ಬರಬೇಕಿದ್ರೆ ಇವ್ರು ಈ ಬಿಲ್ಡಿಂಗ್ಗಳಿಗೆ, ಈ ಮಾಸ್ಕ್, ಈ ಟೆಂಪಲ್ಸ್ಗಳಿಗೆ ಟಾರ್ಗೆಟ್ ಮಾಡ್ಕೊಂಡು ಈ ಬಿಲ್ಡಿಂಗ್ಗಳನ್ನು ಏನು ಮಾಡ್ತಾಯಿದ್ರು, ತನ್ನ ವಶಕ್ಕೆ ತೊಗೊಳ್ತಾಯಿದ್ರು. In the early 11th century, when the Chola king Rajendra I built a Shiva temple in his capital, he filled it with the prized statues seized from the defeated rulers. ಏನು ಮಾಡಿದ್ರು ಅವರು, ಬೇರೆ ಕಡೆ ಡಿಫೀಟ್ ಮಾಡ್ಕೊಂಡು ರೂಲರ್ಸಿಂದ ತಂದಿದ್ದು ಆ ವೆಲ್ತ್ ಇರುತ್ತಲ್ಲ ಅದನ್ನು, ದಟ್ ಕ್ಯಾಪಿಟಲ್ ಈಸ್ ಫಿಲ್ಡ್ ವಿತ್ ದ ಪ್ರೈಸ್ಡ್ ಸ್ಟ್ಯಾಚ್ಯೂ. ಅಂದರೆ ಆ ಸ್ಟ್ಯಾಚ್ಯೂಗಳನ್ನು ರೆಡಿ ಮಾಡಿದ್ದು ತುಂಬ ಕಾಸ್ಟ್ಲಿ ಸ್ಟ್ಯಾಚ್ಯೂಗಳಾಗಿರ್ತವೆ. ಅದು ಆ ಸ್ಟ್ಯಾಚ್ಯೂಗಳಲ್ಲಿ ಏನಾಗಿರ್ಬೋದು, ಗಣೇಶ ಸ್ಟ್ಯಾಚ್ಯೂ ಆಗಿರ್ಬೋದು, ದುರ್ಗಾ ಸ್ಟ್ಯಾಚ್ಯೂ, ನಂದಿ ಸ್ಟ್ಯಾಚ್ಯೂ, ಶಿವ ಸ್ಟ್ಯಾಚ್ಯೂ, ಸನ್ ಪೆಡೆಸ್ಟಲ್ ಸ್ಟ್ಯಾಚ್ಯೂ, ಈ ಥರದ್ದೆಲ್ಲ ಸ್ಟ್ಯಾಚ್ಯೂಗಳು ಅದು ತುಂಬ ಕಾಸ್ಟ್ಲಿ ಸ್ಟ್ಯಾಚ್ಯೂಗಳಲ್ಲೆಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ನೆಕ್ಸ್ಟ್, ಗಾರ್ಡನ್, ಟೂಮ್ಸ್ ಆ್ಯಂಡ್ ಫೋರ್ಟ್ಸ್ ನೋಡಬೇಕಾದ್ರೆ ಅಂಡರ್ ದ ಮುಘಲ್ಸ್ ಆರ್ಕಿಟೆಕ್ಚರ್ ಬಿಕೇಮ್ ದ ಮೋರ್ ಕಾಂಪ್ಲೆಕ್ಸ್. ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್ ವೇರ್ ಪರ್ಸ್ನಲಿ ಇನ್ಸ್ಟ್ರಕ್ಟೆಡ್ ಇನ್ ದ ಲಿಟ್ರೇಚರ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಅನಂತರ ಏನಾಯಿತು, ಈ ಮುಸ್ಲಿಮ್ಸಿಂದ ಇದು ಬಂತಲ್ಲ, ಟೂಮ್ಸ್, ಫೋರ್ಟ್ಸ್ ಆ ಥರದ್ದು ಮಾಡಬೇಕಂತ ಹೇಳ್ತಾಯಿದ್ದ, ಗಾರ್ಡನ್ಸ್ ಎಲ್ಲ. ಇವ್ರು ಈ ಮುಘಲ್ಸ್ ಏನು ಮಾಡ್ತಾಯಿದ್ರು, ಅವರು ಪರ್ಸ್ನಲಿ ಇಂಟ್ರೆಸ್ಟ್ ತೊಗೊಳ್ತಾ ಇದ್ರು ಈ ಆರ್ಕಿಟೆಕ್ಚರಲ್ಲಿ. ಅದರಲ್ಲಿ ಬಾಬರ್ ಇರಲಿ, ಹ್ಯುಮಾಯೂನ್ ಇರಲಿ, ಅಕ್ಬರ್ ಇರಲಿ, ಜಹಾಂಗೀರ್ ಇರಲಿ, ಶಹಜಾನ್ ಇರಲಿ. ಈಗೂ ನಿಮ್ಮ ತಾಜ್ ಮಹಲ್ ನೋಡಿ ಕೂಡಲೇ ಶಹಜಾನ್ ನೆನ್ಪು ಬಂದುಬಿಡ್ತಾರೆ. ಆ ಥರ ಪರ್ಸ್ನಲಿ ಇಂಟ್ರೆಸ್ಟ್ ತೊಗೊಂಡು ಅಲ್ಲಿ ಲಿಟ್ರೇಚರ್ ಇರಲಿ, ಆ ಕನ್ಸ್ಟ್ರಕ್ಷನ್ ಇರಲಿ, ಆರ್ಟ್ ಇರಲಿ, ಆರ್ಕಿಟೆಕ್ಚರ್ ಇರಲಿ, ಅದರಲ್ಲೆಲ್ಲ ಪರ್ಸ್ನಲ್ ಇಂಟ್ರೆಸ್ಟ್ ಕೊಟ್ಟು ಅಷ್ಟು ಚೆನ್ನಾಗಿರಬೇಕು ಅಂತ ಹೇಳ್ತಾಯಿದ್ರು. ಬಾಬರ್ ಗಾಟ್ ಗಾರ್ಡನ್ ಕಾಲ್ಡ್ ದ ಚಹರ್ಬಾಗ್, ಅಂದರೆ 4 ಗಾರ್ಡನ್ಸ್ ಅಂತ ಒಂದು ಚಹರ್ಬಾಗ್ ಅಂತ ರೆಡಿ ಮಾಡ್ತಾಯಿದ್ರು, ಬಿಲ್ಟ್ ಇನ್ ಕಾಬೂಲ್ ಪ್ಲೇಸಲ್ಲಿ ಚಹರ್ ಬಾಗ್ ಅಂದ್ಕೊಂಡು 4 ಗಾರ್ಡನ್ಸ್ ಅಂತ ಇವ್ರು ಬಾಬರ್
ಇಂಟ್ರೆಸ್ಟ್ ತೊಗೊಂಡು ಬಿಲ್ಟ್ ಮಾಡ್ತಾರೆ. ದೇ ವೇರ್ ಫರ್ದರ್ ಕನ್ಸ್ಟ್ರಕ್ಟೆಡ್ ಇನ್ ಕಾಶ್ಮೀರ್, ಆಗ್ರಾ ಆ್ಯಂಡ್ ಡೆಲ್ಲಿ ಬೈ ಅಕ್ಬರ್, ಜಹಾಂಗೀರ್ ಆ್ಯಂಡ್ ಶಹಜಹಾನ್. ಮುಂದೆನೂ ಅವ್ರು ಏನು ಮಾಡ್ತಾರೆ, ಅದೇ ಥರ ಅಕ್ಬರ್, ಜಹಾಂಗೀರ್, ಶಹಜಹಾನ್ ಎಲ್ಲ ಡೆಲ್ಲಿ ಆನಂತರ ಆಗ್ರಾ, ಕಾಶ್ಮೀರಲ್ಲೂ ಮುಂದೆ ಮಾಡ್ತಾರೆ ಅದು ಕನ್ಸ್ಟ್ರಕ್ಷನ್. ಆ ಥರ ತಯಾರು ಮಾಡ್ತಾರೆ. ಅಕ್ಬರ್ಸ್ ಆರ್ಕಿಟೆಕ್ಚರ್ ಈಸ್ ವಿಸಿಬಲ್ ಇನ್ ಹಿಸ್ ಫಾದರ್ ಹ್ಯುಮಾಯೂನ್ಸ್ ಟೂಂಬ್. ಅಕ್ಬರ್ ಯಾವ ಥರ ಅವ್ರದ್ದು ಆರ್ಕಿಟೆಕ್ಚರ್ ಮಾಡಿದ್ದಾರೆ ಅಂದರೆ ಅವರ ಫಾದರ್ನ ಹ್ಯುಮಾಯೂನ್ ಟೂಂಬಲ್ಲಿ ಕಾಣಿಸುತ್ತೆ. ಅಷ್ಟು ಬ್ಯೂಟಿಫುಲ್ಲಾಗಿ ತಯಾರಾಗಿರ್ತದೆ. ಅಂಡರ್ ಶಹಜಹಾನ್, ಮುಘಲ್ಸ್ ಆರ್ಕಿಟೆಕ್ಚರ್ ವೇರ್ ಫ್ಯೂಸ್ಡ್ ಟುಗೆದರ್ ಟು ದ ಗ್ರ್ಯಾಂಡ್ ಹಾರ್ಮೋನಿಯಸ್ ಸಿಂಥಸಿಸ್. ಒಂದು ಅವ್ರದ್ದು ಕನ್ಸ್ಟ್ರಕ್ಷನ್ ಅಷ್ಟು ಬ್ಯೂಟಿಫುಲ್ ಆಗಿರ್ತದೆ ಅಂದರೆ ಅವ್ರದ್ದು ಮಾಡಿದ ಕನ್ಸ್ಟ್ರಕ್ಷನ್ ಇನ್ ವರ್ಕ್, ಆ ಹ್ಯುಮಾಯೂನ್ ಟೂಂಬ್ ನೋಡಿಬಿಟ್ರೆ ನಿಮಗೆ ಆ ಚಾರ್ಬಾಗ್ ಇರಲಿ, ಹ್ಯುಮಾಯೂನ್ ಟೂಂಬ್ ಇರಲಿ, ಅಷ್ಟು ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಷನ್ ಆರ್ಕಿಟೆಕ್ಚರ್ ವರ್ಕ್ ಆಗಿರ್ತದೆ ಅಲ್ಲಿ. ಆ್ಯಂಡ್ ದ ಸೆರೆಮನಿಯಲ್ ಹಾಲ್ಸ್ ಆಫ್ ದ ಪಬ್ಲಿಕ್ ಆ್ಯಂಡ್ ದ ಪ್ರೈವೇಟ್ ಆಡಿಯನ್ಸ್, ದಿವಾನೆ ಖಾಸ್ ಆ್ಯಂಡ್ ದಿವಾನೆ ಆಮ್ ವೇರ್ ಕೇರ್ಫುಲಿ ಪ್ಲ್ಯಾನ್ಡ್. ಅಂದರೆ ಖಾಸ್ ಅಂದರೆ ಇಂಪಾರ್ಟೆಂಟ್ VIP ಬಂದಾಗ ಎಲ್ಲಿ ಕೂಡಿಸ್ಬೇಕು, ಆನಂತರ ನಾರ್ಮಲಾಗಿ ಒಂದು ಪ್ರೈವೇಟ್ ಆಡಿಯನ್ಸ್ ಜೊತೆ ಮಾತಾಡಬೇಕಂದ್ರೆ, ಪಬ್ಲಿಕ್ ಜಿಗೆ ಮಾತಾಡಬೇಕಂದ್ರೆ ಅದೆಲ್ಲ ಆ ಪ್ಲೇಸ್ಗಳು ಕೇರ್ಫುಲಿ ಪ್ಲ್ಯಾನ್ಡ್ ಆಗಿರ್ತದೆ. ನೆಕ್ಸ್ಟ್, ಶಹಜಹಾನ್ ಅಡಾಪ್ಟೆಡ್ ದ ಚಾರ್ಘರ್ ಟೆಕ್ನಿಕ್ ಇನ್ ದಿ ಲೇಔಟ್ ಆಫ್ ದಿ ತಾಜ್ ಮಹಲ್. ನೋಡಿರಿ, ಚಾರ್ಘರ್ 1 2 3 4 ಈ ಥರ 1 2 3 4 ಈ ಥರ ಟೆಕ್ನಿಕ್ಕಿನ ಗಾರ್ಡನನ್ನು ಅವರು ಏನು ಮಾಡ್ತಾರೆ, ತಾಜ್ ಮಹಲಲ್ಲಿ ಯೂಸ್ ಮಾಡ್ತಾರೆ. ದ ಗ್ರ್ಯಾಂಡೆಸ್ಟ್ ಆರ್ಕಿಟೆಕ್ಚರಲ್ ಅಕಂಪ್ಲಿಷ್ಮೆಂಟ್ ಇನ್ ಹಿಸ್ ರೀಜನ್. ಇದನ್ನು ಈಗೂ ನೀವು ಎಲ್ಲಾದರೂ ಹೋದರೆ ಈ ಶಹಜಹಾನ್ ಅಡಾಪ್ಟೆಡ್ ದ ರಿವರ್ ಫ್ರಂಟ್ ಗಾರ್ಡನ್ ನೋಡಿರಿ, ಈ ರಿವರ್ ಫ್ರಂಟಿನ ಗಾರ್ಡನ್, ಆ ಲೇಔಟ್ ಆಫ್ ದ ತಾಜ್ ಮಹಲ್, ದ ಗ್ರ್ಯಾಂಡೆಸ್ಟ್ ಆರ್ಕಿಟೆಕ್ಚರ್. ಅಷ್ಟು ಈಗೂ ಆ ಆಗ್ರಾ ಸೈಡ್ ಹೋಗಿಬಿಟ್ರೆ ಶಹಜಹಾನಿಂದು ತಾಜ್ ಮಹಲ್ ನೋಡದೆ ಯಾರೂ ವಾಪಸ್ ಬರಲ್ಲ. ಇಟ್ ಈಸ್ ದಿ ಕ್ಯಾಪಿಟಲ್ ಆಗ್ರಾದು. ಶಹಜಹಾನ್ಸ್ ಕ್ಯಾಪಿಟಲ್ ವಾಸ್ ಅಟ್ ಆಗ್ರಾ, ದ ಸಿಟಿ ವೇರ್ ದ ನೊಬಿಲಿಟಿ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ದೇರ್ ಹೋಮ್ಸ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಯಮುನಾ. ಈ ಚಾರ್ಘರ್ ಎಲ್ಲ ಯೂಸ್ ಮಾಡಿ ಅವರು ತಾಜ್ ಮಹಲನ್ನು ರೆಡಿ ಮಾಡಿರ್ತಾರೆ. ನೆಕ್ಸ್ಟ್, ರೀನ್ ಆ್ಯಂಡ್ ದ ಎಂಪೈರ್ ನೋಡಬೇಕಾದ್ರೆ, ರೀಜನ್ ಆ್ಯಂಡ್ ದ ಎಂಪೈರ್ ನೋಡಬೇಕಾದ್ರೆ, ಆ್ಯಸ್ ಕನ್ಸ್ಟ್ರಕ್ಟೆಡ್ ಆ್ಯಕ್ಟಿವಿಟಿ ಇನ್ಕ್ರೀಸ್ಡ್ ಬಿಟ್ವೀನ್ ದಿ 8th and 18th centuries, ದೇರ್ ವೇರ್ ಆಲ್ಸೋ ಕನ್ಸಿಡರಬಲ್ ಶೇರಿಂಗ್ ಆಫ್ ದ ಐಡಿಯಾಸ್ ಅಕ್ರಾಸ್ ದ ರೀಜನ್ಸ್. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಐಡಿಯಾಸನ್ನು ಶೇರ್ ಮಾಡ್ತಾಯಿದ್ರು, ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂದ್ಕೊಂಡು. In Vijayanagar, for example, the elephant stables and the rulers were strongly influenced by the style of the architecture found in adjoining sultanates of the Bijapur ಆ್ಯಂಡ್ ಗೋಲ್ಕೊಂಡ. ನೋಡಿರಿ, ಆ ಬಿಜಾಪುರಲ್ಲಿ ಗೋಲ್ಕೊಂಡ ರೆಡಿ ಆಗುತ್ತೆ. ಈಗೂ ಅದೊಂದು ಐತಿಹಾಸಿಕ ಪ್ಲೇಸ್, ನೋಡೋಕೆ ಅಷ್ಟು ಜನ ಹೋಗಿರ್ತಾರೆ. ಅಷ್ಟು ಬ್ಯೂಟಿಫುಲ್ಲಾಗಿ ಇವ್ರು ತನ್ನ ಐಡಿಯಾಸನ್ನು ಅಲ್ಲಿ ಇಲ್ಲಿ ಶೇರ್ ಮಾಡ್ಕೊತ ಆರ್ಕಿಟೆಕ್ಚರ್ನ ರೆಡಿ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್, ಗೋಲ್ಕೊಂಡನೂ ನೋಡಿ ತಿಳ್ಕೊಬೋದು. ಇನ್ನು ವೃಂದಾವನ ನಿಯರ್ ಮಥುರಾ, temples were constructed in architectural styles that were very similar to the Mughal places in the Fatehpur Sikri. ಅಂದರೆ ಟೂಮ್ಸು ಮತ್ತು ಮಾಸ್ಕ್ ಆ ಥರ ಅವರು ಯಾವ ಥರ ರೆಡಿ ಮಾಡ್ತಾಯಿದ್ರು, ಇವ್ರದ್ದು ಐಡಿಯಾಸನ್ನು ಶೇರ್ ಮಾಡಿಕೊಂಡು ಈ ಮಥುರಾದಲ್ಲಿ ಟೆಂಪಲ್ಸು ಅದೇ ಆರ್ಕಿಟೆಕ್ಚರಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾಯಿದ್ರು, ಬಿಲ್ಟ್ ಮಾಡಿದರು. ದ ಕ್ರಿಯೇಷನ್ ಆಫ್ ದ ಲಾರ್ಜ್ ಎಂಪೈರ್ ದಟ್ ಬ್ರಾಟ್ ಡಿಫ್ರೆಂಟ್ ರೀಜನ್ಸ್ ಅಂಡರ್ ದೇಯರ್ ರೂಲರ್ಸ್. ಆ ರೂಲರ್ಸನ್ನು ಅವ್ರವ್ರದ್ದು ಆ ಥಾಟ್ಸನ್ನು ಇಂಪ್ಲಿಮೆಂಟ್ ಮಾಡಿ ದ ಬೆಸ್ಟ್ ಕ್ರಿಯೇಟಿವಿಟಿ ಹೊರಗೆ ತರ್ತಾಯಿದ್ರು. ದಿಸ್ ಹೆಲ್ಪ್ಡ್ ಇನ್ ದಿಸ್ ಕ್ರಾಸ್ ಫರ್ಟಿಲೈಸೇಷನ್ ಆಫ್ ದ ಆರ್ಟಿಸ್ಟಿಕ್ಸ್ ಫಾರ್ಮ್ಡ್ ಇನ್ ದ ಆರ್ಕಿಟೆಕ್ಚರಲ್ ಸ್ಟೈಲ್ಸ್. ಅಂದರೆ ಆರ್ಕಿಟೆಕ್ಟ್ಸ್ ಏನು ಮಾಡ್ತಾಯಿದ್ರು, ಟೆಂಪಲ್ಸ್ ಇರಲಿ, ಮಾಸ್ಕ್ ಇರಲಿ, ಟೂಮ್ಸ್ ಇರಲಿ, ಇದೆಲ್ಲ ಬಿಲ್ಟ್ ಮಾಡಬೇಕಿದೆ, ದ ಬೆಸ್ಟ್ ಕನ್ಸ್ಟ್ರಕ್ಷನ್ ಹೊರಗೆ ಬರಬೇಕು ಅಂತ ಅವರಿಗೆಲ್ಲ ಯೂಸ್ ಮಾಡ್ಕೊಂಡು ಆ ಕೆಲಸಗಳನ್ನು ಮಾಡ್ತಾಯಿದ್ರು. ನೆಕ್ಸ್ಟ್, ಮೊಘಲ್ಸ್ ಅಡಾಪ್ಟೆಡ್ ದ ಬಾಂಗ್ಲಾ ಡೋಮ್ ಇನ್ ದೇರ್ ಆರ್ಕಿಟೆಕ್ಚರ್. ಅವ್ರಿಗೆ ಬಾಂಗ್ಲಾ ಡೋಮ್ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ದ್ಯಾಟ್ ದೇ ಕ್ಯಾನ್ ಯೂಸ್ಡ್ ಇನ್ ದೇರ್ ಆರ್ಕಿಟೆಕ್ಚರ್. ಈ ಥರದನ್ನು ಯೂಸ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾಯಿದ್ರು, ಈ ಥರ ಇದೆ ನೋಡ್ರಿ. ಸೊ ಈ ರೂಲರ್ಸ್ ಈ ಥರ ಕನ್ಸ್ಟ್ರಕ್ಷನ್ಸ್, ಬಿಲ್ಡಿಂಗ್ಸ್ ಎಲ್ಲ ಮಾಡ್ತಾಯಿದ್ರು. ಅಂದರೆ I can say that there are lot of beautifully architecture construction, ಮಾಸ್ಕ್ ಇರಲಿ, ಟೆಂಪಲ್ಸ್ ಇರಲಿ, ಈ 8th ಮತ್ತು 18th century ಒಳಗೆ ಬಿಲ್ಟ್ ಆಗದೆ ಅಂದ್ಕೊಂಡು. So hope you have understood this lesson. Thank you children.